ಇನ್ನೇನಾದ್ರು ಕೊಳ್ಳ? ಹಲೋ, ಕರ್ಕೊಬಂದಿರೋದು ನಾನು, ನನ್ನನ್ನು ಕೇಳಿ. ಸರಿ ಸರ್, ಹೇಳಿ. ಇನ್ನೇನಾದ್ರು ತಿಂತೀರಾ? ಬೇಡ. ಪರವಾಗಿಲ್ಲ, ಸಾಕು. ಓಕೆ ಸರ್. ಊಟ ಚೆನ್ನಾಗಿದೆ ಅಲ್ವಾ ಮ್ಯಾಮ್? ಚೆನ್ನಾಗಿದೆ. ಎಷ್ಟು ಸ್ಟಾರ್ ಕೊಡ್ತೀಯಾ? ಔಟ್ ಆಫ್ ಔಟ್ ಕೊಡ್ಬೋದು, 5 ಸ್ಟಾರ್ ಕೊಡ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ಸಾ? ಥ್ಯಾಂಕ್ಸ್ ಯಾಕೆ ಮ್ಯಾಮ್? ಅದು ಒಳ್ಳೆ ಜಾಗ ಕರ್ಕೊಂಡ್ಬಂದಿದ್ಯಲ್ವಾ, ಅದಕ್ಕೆ. ಅಯ್ಯೋ, ಅಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸು? ಆಕ್ಚುಲಾಗಿ ನಾನು ನಿಮಗೆ ಥ್ಯಾಂಕ್ ಯು ಹೇಳ್ಬೇಕು, ಯಾಕಂದ್ರೆ ನೀವು ನನ್ನ ಜೊತೆ ಬಂದಿದ್ದೀರಲ್ಲ, ಒಳ್ಳೆ ಮಧ್ಯ ಬೇಸಿಗೆಯಲ್ಲಿ ಮಳೆ ಬಂದಂಗೆ. ಮಧ್ಯ ಬೇಸಿಗೆಲಿ? ಐ ಮೀನ್, ನೀವು ನನ್ನ ಜೊತೆ ಬಂದಿದ್ದೀರಲ್ಲ, ಅದೇ ನನ್ನ ಖುಷಿ, ಅದೇ ನನ್ನ ಸೌಭಾಗ್ಯ ಅಂತ ಹೇಳಕ್ ಬಂದೆ. ನಿನಗೆ ಈ ರೆಸ್ಟೋರೆಂಟ್ನ ರೆಫರ್ ಮಾಡಿರೋ ಫ್ರೆಂಡ್ ಇದ್ದಾರೆ ಅಂತ ಹೇಳ್ದೆ ಅಲ್ವಾ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬಿಡು. ಆಕ್ಚುಲಿ ಏನ್ ಗೊತ್ತಾ ಮ್ಯಾಮ್, ಆಗ್ಲೇ ರೆಫರ್ ಮಾಡಿದ್ರು ಅಂತ ಅನ್ನಲ್ಲ, ಅವ್ರು ಬೇರೆ ಯಾರು ಅಲ್ಲ, ಈ ರೆಸ್ಟೋರೆಂಟ್ ಓನರು, ನನ್ನ ಫ್ರೆಂಡು. ಹೌದಾ? ನಾನು ಆಗ್ಲೇ ಹೇಳೋಣ ಅಂತ ಅನ್ಕೊಂಡೆ, ಬಟ್ ಬಿಲ್ಡಪ್ ಆಗ್ಬಿಡುತ್ತೆ ಅಂತ ಹೇಳಲಿಲ್ಲ. ನನಗೆ ಈ ಬಿಲ್ಡಪ್ ತಗೊಳ್ಳೋದು, ನಮಗೆ ನಾವೇ ಪಂಪ್ ಹೊಡ್ಕೊಳ್ಳೋದು, ಇದು ಯಾವುದು ಇಷ್ಟ ಆಗಲ್ಲ. ಆದ್ರೆ ನೀವೇ ಅಲ್ವಾ, ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ. ನಾನು ನೋಡೋದಕ್ಕೆ ಸಿಲ್ದಿ ಆಗಿದ್ರು ನನ್ನ ಕಾಂಟ್ಯಾಕ್ಟ್ ಎಲ್ಲ ಹೈ ಲೆವೆಲ್ ಮ್ಯಾಮ್. ಹೌದಾ? ಗೊತ್ತೇ ಇರಲಿಲ್ಲ. ನಿನ್ನ ರೆಸ್ಟೋರೆಂಟ್ ಫ್ರೆಂಡಿಗೆ ಅಂದರೆ ಆ ಓನರ್ಗೆ ಹೇಳ್ಬಿಡು, ಈ ಆಂಬಿಯನ್ಸ್ಗೆ, ಈ ರೆಸ್ಟೋರೆಂಟ್ಗೆ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದೀವಿ ಅಂತ. ಓಹ್ ಶೋರ್ ಮ್ಯಾಮ್, ಖಂಡಿತ ಹೇಳ್ತೀನಿ, ತುಂಬಾ ಖುಷಿ ಪಡ್ತಾರೆ. ಅದ್ರಲ್ಲೂ ನೀವು ನನ್ನ ಫ್ರೆಂಡ್ ಅಂತ ಗೊತ್ತಾದ್ರೆ ಇನ್ನೂ ಖುಷಿ ಪಡ್ತಾರೆ. ನಾನು ಯಾವಾಗ ನನ್ನ ಫ್ರೆಂಡ್ ಆದೆ? ಓ ಹೌದಲ್ವಾ, ನಾನೇ ಆಗಿದ್ದೀರಾ ಅಂತ ಅನ್ಕೋಬಿಟ್ಟೆ. ಒನ್ಸ್ ಅಗೇನ್ ಓವರ್ ಇಮ್ಯಾಜಿನೇಷನ್. ಮತ್ತೇನಾದ್ರು? ಬೇಡ. ಬಿಲ್ ಕೊಡಿ. ಅವ್ರ ಮುಖ ಏನ್ ನೋಡ್ತೀರಾ, ಬಿಲ್ ತಗೋ ಬನ್ನಿ ಹೋಗಿ. ಹೋ ಫ್ರೀನಾ? ಓನರ್ ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ಬಿಲ್ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಪರವಾಗಿಲ್ಲ, ಕೊಡಿ. ಹಲೋ ಮ್ಯಾಮ್, ವೆಲ್ಕಮ್. ಥ್ಯಾಂಕ್ ಯು. ಆ್ಯಕ್ಚುಲಿ ನೀವು ರೆಸ್ಟೋರೆಂಟಿಗೆ ಬಂದಿದ್ದು ನಮ್ಮೆಲ್ಲರಿಗೂ ಖುಷಿ ಆಯಿತು ಮ್ಯಾಮ್. ಏನ್ ನಡೀತಾ ಇದೆ ಇಲ್ಲಿ? ಇವ್ರು ಯಾಕೆ ಇವ್ರಿಗೆ ಬುಕ್ಕೆ ಕೊಡ್ತಾ ಇದ್ದಾರೆ? ಆ್ಯಕ್ಚುಲಿ ಫುಡ್ ಹೇಗಿದೆ ಮ್ಯಾಮ್? ಚೆನ್ನಾಗಿದೆಯಾ? ಕ್ವಾಲಿಟಿ, ಆಂಬಿಯನ್ಸ್ ಯಾವುದ್ರಲ್ಲೂ ವ್ಯತ್ಯಾಸ ಇಲ್ಲ ತಾನೆ? ಆರ್ ಯು ಹ್ಯಾಪಿ ಮ್ಯಾಮ್? ಫುಡ್ ಚೆನ್ನಾಗಿದೆ, ಆಂಬಿಯನ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ತುಂಬ ದಿನ ಆಗಿತ್ತಲ್ವ ನಾನು ಬರ್ದೆ, ಅದಕ್ಕೆ ಮಾನಿಟರ್ ಮಾಡೋಣ ಅಂತ ಬಂದೆ. ಇದೇನಪ್ಪ ಇದು, ಏನು ಅರ್ಥನೇ ಆಗ್ತಿಲ್ವಲ್ಲ. ನಾನು ಬರ್ದೇ ಇದ್ರೂ ತುಂಬ ಚೆನ್ನಾಗಿ ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಗುಡ್, ಕೀಪ್ ಇಟ್ ಅಪ್. ನಾಗ, ಅಣ್ಣ ಫೋನ್ ಮಾಡಿದ್ರು, ಊಟ ಮಾಡ್ಕೊ ಬಂದು ಪಾರ್ಸ್ ಬಿಚ್ಚಿಡ್ಬೇಕಂತೆ, ಬನ್ನಿ. ಏನ್ ಮಾಡೋದು? ಒಂದು ನಿಮಿಷ ಇರಮ್ಮ. ಭೂಮಿಕಾ, ಕವರ್ ಆಗಿದೆಯಲ್ಲ, ಅದೇ ಕಾರು. ಅಂಕಲ್, ನೀವು ಇಲ್ಲೇ ಇರಿ, ಯಾರಾದ್ರೂ ಬಂದ್ರೆ ನಮಗೆ ಸಿಗ್ನಲ್ ಮಾಡಿ. ಹಲೋ, ಯಾರು ನೀವು? ನಮ್ಮ ಪಾಪ ಸರ್ದು ಕಾರ್ ಎತ್ಕೊಂಡು ಬಂದಿದ್ದೀರಾ? ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿಲ್ವಾ? ಹೇಳ್ಕೊಟ್ಟಿದ್ರೆ ಇವ್ರ್ಯಾಕೆ ಇಂಥ ಕೆಲಸ ಮಾಡ್ತಿದ್ರು? ನಮ್ಮ ಕಾರ್ ಕದ್ಬಿಟ್ಟು ನಮಗೆ ರೋಪ್ ಹಾಕ್ತೀರಾ? ಮರ್ಯಾದೆಯಿಂದ ನಾವು ಹೋಗೋದಿಕ್ಕೆ ದಾರಿ ಬಿಡಿ. ಮರ್ಯಾದೆಯಿಂದ ಜಾಗ ಬಿಡಿ.
ನೋಡ್ರು ಮರ್ಯಾದೆಯಿಂದ ಇವ್ರಿಗೆ ಜಾಗ ಬಿಡ್ಬೇಕಂತೆ. ಬನ್ರೋ ಇವ್ರಿಗೊಂದು ಗತಿ ಕಟ್ಸೋಣ. ಏನ್ರೋ ನಿಮ್ ಸರ್ಪ್ರೈಸು? ಬನ್ನಿ ಪಪ್ಪ. ಬನ್ನಿ ಸರ್. ಇನ್ನು ಎಷ್ಟು ದೂರ? ಇಲ್ಲ ಸರ್. ಪಪ್ಪ ನಿಮ್ ಕಣ್ಣಕ್ಕೆ ಕಟ್ಟಿರೋ ಬಟ್ಟೆನ ಬಿಚ್ಚಿ ಪಪ್ಪ. ನನ್ನ ಕಾರು. ನಮ್ ಗೌತಮ್ ಸಂತೋಷಕ್ಕೆ ಪಾರವೇ ಇಲ್ಲ ನೋಡಿ ಅಲ್ಲಿ. ಗೌತಮ್ ಅಂತೂ ನಿನ್ ಕಾರ್ ಸಿಕ್ತಲ್ಲಪ್ಪ. ಹಾ ಸರ್. ಸಂತೋಷ ತಾನೇ? ನಾನು ಹೇಳುವ ಸಿಕ್ಕೇ ಸಿಗುತ್ತೆ ಅಂತ.